ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಯುಗಾದಿಯಾಗಿ 3 ದಿನ ಆಗಿದೆ. ಕಳೆದ 1 ವಾರದಿಂದ ಕರಿಬೇವು, ಸಾಸಿವೆ, ಒಗ್ಗರಣೆ ಕೊಟ್ಟಂತಹ ಪದಾರ್ಥಗಳನ್ನೇ, ಅಡುಗೆಗಳನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತು ರಜೆಯೂ ಕೂಡ ಇದೆ, ಮತ್ಸ್ಯ ಭೋಜನವನ್ನು ಮಾಡೋಣ ಅಂತೇಳಿ ಹೇಳಿ ಅಂದ್ಕೊಂಡಿದ್ದೇನೆ. ಸೊ ಹೀಗೆ ಫಿಶ್ ಮಾರ್ಕೆಟಿಗೆ ಹೋಗಿ ನೋಡೋಣ ಯಾವ್ಯಾವ ಮೀನಿದೆ ಅಂತೇಳಿ ಹೇಳಿ ನೋಡಿದಾಗ ಒಳ್ಳೊಳ್ಳೆ ಮೀನುಗಳು ಸಿಕ್ಕಿತ್ತು. ಸೊ 3 ಮೀನುಗಳನ್ನು ಇವತ್ತು ತಂದು ತವಾ ಫ್ರೈ, ಡೀಪ್ ಫ್ರೈ, ಅದೇ ರೀತಿ ಮೀನಿನ ಕರಿಯನ್ನು ಮಾಡ್ತಾ ಇದ್ದೇನೆ. ಸೊ ಈಗ ನೀವು ನೋಡುವಂಥದ್ದು ಬೆಳಗ್ಗಿನ ತಿಂಡಿ ರಾಗಿ ಸಂಡಿಗೆ ಉಸ್ಲಿ. ಇದು ನನಗೆ ಒನ್ ಆಫ್ ದ ಫೇವ್ರೆಟ್. ನಂದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೆಚ್ಚಾಗಿ ಉಪ್ಪಿಟ್ಟು ಅವಲಕ್ಕಿಯನ್ನು ಮಾಡೋ ಬದಲು ನಾನು ಮಾಡುವಂಥದ್ದು ಇದು ರಾಗಿ ಸಂಡಿಗೆಯ ಉಸ್ಲಿಯನ್ನು. ಸಾಸಿವೆ, ಕರಿಬೇವು, ಹಸಿಮೆಣಸು, ಉದ್ದಿನ ಬೇಳೆಯ ಒಗ್ಗರಣೆಯನ್ನು ಕೊಟ್ಟು ಅದರ ಮೇಲೆ ನೆನೆದಂತಹ ಉಸ್ಲಿಯನ್ನು ಹಿಂಡಿ ಹಾಕಿ ಬೆಂದ ಬಳಿಕ ಉಪ್ಪು, ಸಕ್ಕರೆ, ಅದೇ ರೀತಿ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದರೆ ಉಸ್ಲಿ ರೆಡಿ ಆಗ್ತದೆ. ಸೊ ಉಸ್ಲಿಯನ್ನು ತಿಂದು ಮಾರ್ಕೆಟಿಗೆ ಹೋಗಿ ಮೀನನ್ನು ತಂದೆ. ನೋಡ್ಬೋದು ನೀವು ಎಷ್ಟೊಂದು ಫ್ರೆಶ್ ಆಗಿದೆ ಮತ್ತು ದೊಡ್ಡದಾಗಿರುವಂತಹ ಮೀನುಗಳು. ಸೊ ಇವತ್ತು ಬಂಗುಡೆ, ಬೂತಾಯಿ, ಅದೇ ರೀತಿ ಅಡೆ ಮೀನು ಇದನ್ನು ತಂದೆ. ಅದೇ ರೀತಿ ಕಟ್ ಮಾಡಿ ಆಗಿದೆ. ತೆಂಗಿನ ತುರಿ, ಸಾಕಷ್ಟು ಮೆಣಸು, ಅದೇ ರೀತಿ ಹುಳಿಯನ್ನು ಹಾಕಿಕೊಂಡು ಒಂದು ಒಳ್ಳೆ ನಯವಾದ ಮಸಾಲೆಯನ್ನು ಅರ್ಧ ಆಗಿದೆ. ಅದೇ ರೀತಿ ಇವತ್ತು ಅಡವು, ಅದಕ್ಕೆ ನಮ್ಮ ಭಾಷೆಯಲ್ಲಿ ಸೌಂದಳಿ ಅಂತೇಳಿ ಹೇಳ್ತಾರೆ. ಸೊ ಅದರದ್ದು ಗ್ರೀನ್ ಮಸಾಲ ತವಾ ಫ್ರೈ ಇದನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಅಕ್ಕ ದೂರದ ಧಾರವಾಡದಲ್ಲಿದ್ದಾರೆ. ಸೊ ಅವರ ಹತ್ರ ಕೇಳಿ ನಾನು ಮಾಡಿದಂಥದ್ದು. ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಇದನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿಕೊಳ್ಳುವಂಥದ್ದು ನೋಡ್ತಾ ಇದ್ದೀರಿ ನೀವು, ತರಿಯಾಗಿ. ಅದರ ನಂತರ ಕೊತ್ತಂಬರಿ ಪೌಡರ್, ಜೀರಾ ಪೌಡರ್, ಹಳದಿಯ ಹುಡಿ, ಅದೇ ರೀತಿ ಮೆಣಸಿನ ಹುಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹುಳಿಯನ್ನು ಹಿಂಡಿ ಆ ಮಸಾಲೆಯನ್ನು ರೆಡಿ ಮಾಡಿ ಇಡುವಂಥದ್ದು. ಬಟ್ ನಮ್ಮ ಮನೆಯಲ್ಲಿ ಕೆಲವರು ವೆಜ್ ಇದ್ದಾರೆ, ಅವರಿಗೆ ನಾನ್ ವೆಜ್ ಮೊಟ್ಟೆಯನ್ನು ಕೂಡ ತಿನ್ನೋದವರಿದ್ದಾರೆ. ಸೊ ಅವರಿಗಾಗಿ ಇವತ್ತು ವೆಜ್ಜನ್ನು ಕೂಡ ಸೈಡ್ ಬೈ ಸೈಡ್ ನಾನು ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಆ ಮಸಾಲೆಯನ್ನು ಹಾಕಿಡುವಂಥದ್ದು. ಸೊ ಇದನ್ನು ನೀಟಾಗಿ ಕಟ್ ಮಾಡ್ತಾ ಇದ್ದೇನೆ ಈ ರೀತಿ. ಯಾಕಂತೇಳಿ ಹೇಳಿದರೆ ಮಸಾಲೆ ಅದು ಸರಿಯಾಗಿ ಎಳ್ಕೊಳ್ಬೇಕಲ್ಲ ಅಂತೇಳಿ ಹೇಳಿ. ಈ ಅಡೆ ಮೀನು ಏನು ಹೇಳ್ತೇವೆ, ಇದು ತುಂಬ ಔಷಧೀಯ ಗುಣಗಳನ್ನು ಹೊಂದಿದೆ. ಮಾತ್ರ ಅಲ್ಲ, ಫ್ರೈಗೆ ಫಿಟ್ ಆಗಿರುವಂತಹ ಒಂದು ಮೀನು. ಸೊ ಫಸ್ಟಿಗೆ ಎಲ್ಲ ಅಡುಗೆ ಮಾಡೋಕ್ಕಿಂತ ಮೊದಲು ಇದನ್ನೊಂದು ಮಸಾಲೆಯನ್ನೊಂದು ಹಾಕಿಡ್ತೇನೆ ಅಂತೇಳಿ ಹೇಳಿ ಇದರ ಮಸಾಲೆಯನ್ನು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ರುಬ್ಬಿಟ್ಟಂತಹ ಮಸಾಲೆಯನ್ನು ಕೂಡ ಹಾಕಲಿಕ್ಕಿದೆ. ಅದೇ ರೀತಿ ನಾನು ಹೇಳಿದಂಥ ಎಲ್ಲ ಪೌಡರ್ಗಳನ್ನು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆನ ಒಂದು ಸ್ವಲ್ಪ ಹಾಕೋದು. ಬಾಕಿ ಅದನ್ನೆಲ್ಲ ನೀವು ಪ್ರತಿನಿತ್ಯ ಮೀನಿಗೆ ಎಷ್ಟು ಹಾಕ್ತೀರಾ, ಮಾಡುವಾಗ ಎಷ್ಟು ಹಾಕ್ತೀರಾ ಅಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಿಂಬೆ ಹುಳಿಯನ್ನು ಮೇಲೆ ಹಾಕುವಂಥದ್ದು. ಓಕೆ. ಸೊ ನಮ್ಮ ಮನೆಯಲ್ಲಿ ಇರುವಂತಹ ವೆಜ್ಜಿನವರಿಗಾಗಿ ಇವತ್ತು ಬಟಾಟೆಯ ಪದಾರ್ಥವನ್ನು ಮಾಡಿದ್ದೇನೆ. ಅಂತೇಳಿ ಹೇಳಿದರೆ ಮೀನಿಗಾಗಿ ಅರ್ಧಂತಹ ಮಸಾಲೆ ಹೇಗೂ ಇತ್ತು, ಅದೇ ಮಸಾಲೆಗೆ ಈ ಬಟಾಟೆಯನ್ನು ಬೇಯಿಸಿಕೊಂಡು ಆ ಮಸಾಲೆಯನ್ನು ಹಾಕಿದ್ದೇನೆ. ಹಪ್ಪಳವನ್ನು ಕರೆದಿದ್ದೇನೆ. ಅದೇ ರೀತಿ ತೊಂಡೆಕಾಯಿಯನ್ನು ಗುದ್ದಿ ಒಂದು ಪಲ್ಯವನ್ನು ಮಾಡ್ತೇವೆ. ಸೊ ಅದನ್ನು ಮಾಡಿದ್ದೇನೆ. ಈಗ ನಾನು ಮೀನು ಕಟ್ ಮಾಡಿದ್ದನ್ನು ನೀವು ನೋಡಿರಬಹುದು. ಅದರ ಬಾಲವನ್ನಾಗಲಿ ಅಥವಾ ತಲೆಯನ್ನಾಗಲಿ ನಾವಿಲ್ಲಿ ಬಳಸೋದಿಲ್ಲ. ಅದು ಯಾವುದೇ ಮೀನಾಗಲಿ, ಬಂಗುಡೆ ಆಗಲಿ, ಬೂತಾಯಿ ಆಗಲಿ ಅಥವಾ ಅಡೆ ಮೀನು ನಾನೀಗ ಕಟ್ ಮಾಡಿ ಮಸಾಲೆಯನ್ನು ಹಚ್ತಾ ಇದ್ದೇನಲ್ಲ ಅದಾಗಲಿ, ಯಾವುದೇ ಮೀನಿರಲಿ ಅದರ ತಲೆ ಮತ್ತು ಬಾಲವನ್ನು ನಾವು ಬಳಸೋದಿಲ್ಲ. ಅದರ ಕಾರಣ ಏನಪ್ಪ ಅಂತೇಳಿ ಹೇಳಿದರೆ, ಸುಮಾರು 16ನೇ ಶತಮಾನದಲ್ಲಿ GSPಗಳಾದಂಥ ನಾವು ಉತ್ತರ ಭಾರತದ ಸರಸ್ವತಿ ನದಿ ತೀರದಲ್ಲಿ ಇದ್ದೇವಂತೆ. ಅಲ್ಲಿ ಒಮ್ಮೆ ಜೋರಾದಂಥ ಒಂದು ಬರಗಾಲ ಬಂತು. ಎಷ್ಟೋ ಸಮಯಗಳ ಕಾಲ ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದ ನಾಯಕರು, ಋಷಿಗಳು ನಮಗೆ ಮೀನನ್ನು ತಿನ್ನುವಂತೆ ಹೇಳಿದರು. ಯಾಕಂತೇಳಿ ಹೇಳಿದರೆ ನಾವು ಬದುಕಬೇಕು, ಅದೇ ರೀತಿ ವೇದದ ಜ್ಞಾನವನ್ನು ರಕ್ಷಿಸಿಡಬೇಕು ಅನ್ನುವಂತಹ ಒಂದು ಕಾರಣದಿಂದ. ಆದರೆ ಮೀನನ್ನು ತಿನ್ನುವಂತಹ ಮನಸ್ಸು ನಮ್ಮ ಕಮ್ಯುನಿಟಿದ್ದು ಆಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ವೇದವನ್ನು ತಿಳಿದಂತಹ ನಮ್ಮ ಒಂದು ಹಿರಿಯರು ನಮಗೊಂದು ಮಂತ್ರವನ್ನು ಹೇಳಿಕೊಟ್ರಂತೆ. ಆ ಮಂತ್ರದ ಉಪಯೋಗ ಏನಪ್ಪಾ ಅಂತೇಳಿ ಹೇಳಿದರೆ, ಮೀನನ್ನು ಹಿಡಿದಾದ್ಮೇಲೆ ಅದರ ಮಧ್ಯಭಾಗವನ್ನಷ್ಟೇ ಉಪಯೋಗಿಸಿ ತಲೆ ಮತ್ತು ಬಾಲವನ್ನು ಸೇರಿಸಿ ಅವರು ಹೇಳಿಕೊಟ್ಟಂತಹ ಮಂತ್ರವನ್ನು ಹೇಳಿದಾಗ ಮತ್ತೊಮ್ಮೆ ಅದಕ್ಕೆ ಅದು ಜೀವವನ್ನು ಪಡೆದು ನೀರಿನಲ್ಲಿ ಹರಿದು ಮುಂದೆ ಹೋಗ್ತಾ ಇತ್ತಂತೆ. ಅದೇ ಕಾರಣದಿಂದ ಈಗಲೂ ಕೂಡ ನಾವು ಮೀನನ್ನು ಉಪಯೋಗಿಸುವಾಗ ಯಾವುದೇ ಕಾರಣಕ್ಕೆ ಅದರ ತಲೆಯನ್ನಾಗಲಿ ಬಾಲವನ್ನಾಗಲಿ ಉಪಯೋಗಿಸುವುದಿಲ್ಲ. ಮೊದಲು ನಾವು ಹೇಗೆ ಇದನ್ನು ಉಪಯೋಗಿಸ್ತಿದ್ವೋ ಅದೇ ಒಂದು ಪದ್ಧತಿ ಈಗಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಜಳಕೆ ಅಂತೇಳಿ ಹೇಳ್ತೇವೆ. ಹೀಗೆ ಗೂಗಲಲ್ಲಿ ಹಾಕಿ ನೋಡಬೇಕಾದ್ರೆ ನೀರಿನ ತರಕಾರಿ ಅನ್ನುವಂಥ ಒಂದು ಅರ್ಥ ಕೂಡ ನನಗೆ ಇದರಲ್ಲಿ ಸಿಕ್ಕಿತು. ಸೊ ಹೆಚ್ಚಾಗಿ ಗೋವಾ, ಕಾರವಾರ, ಅದೇ ರೀತಿ ಕೋಸ್ಟಲ್ ಕರ್ನಾಟಕದಲ್ಲಿ ಇರುವಂತಹ ಒಂದಷ್ಟು GSPಗಳು ಇದನ್ನು ಈಗಲೂ ಕೂಡ ಮೀನಿನ ಪದಾರ್ಥವನ್ನು ಮಾಡ್ತಾರೆ. ಬಂಗುಡೆ, ಕಿಂಗ್ ಫಿಶ್, ಪ್ರಾನ್ಸ್ ಎಲ್ಲ ಏನಿದೆ ಇದರ ವಿಟಮಿನ್ B12 ಹೇರಳವಾಗಿದೆ ಇದರಲ್ಲಿ. ಹಾಗಾಗಿ ಇಂತಹ ಮೀನುಗಳನ್ನೇ ಬಳಸುವಂಥದ್ದು ಜಾಸ್ತಿ. ಓಕೆ, ನಾನು ಮಾತಾಡ್ತಾ ಪದಾರ್ಥ ಹೇಗೆ ಮಾಡಿದೆ ಅಂತೇಳಿ ಹೇಳೋದನ್ನೇ ನಿಮಗೆ ಮರೆತು ಬಿಟ್ಟೆ. ಯಥಾ ಪ್ರಕಾರ ನಯವಾದ ಮಸಾಲೆಯನ್ನು ನಾವು ಅರೆದುಕೊಂಡ್ವಿ.
ಅದಾದಮೇಲೆ ನೀರುಳ್ಳಿ, ಶುಂಠಿ ಮತ್ತು ಹಸಿಮೆಣಸು ಇದರ ಚಿಕ್ಕದಾಗಿ ಇದನ್ನು ಕತ್ತರಿಸ್ಕೊಂಡು ಅದರ ಮೇಲೆ ಇದನ್ನು ಹಾಕಬೇಕು ಬೇಯ್ತಾ ಬರಬೇಕಾದ್ರೆ. ಇದಕ್ಕೆ ನಾವು ರಾಜಾಚೆ ಅಲ್ಲಿಪಿ ಯಾವ ಘಷಿ ಅಂತೇಳಿ ಹೇಳ್ತೇವೆ, ಬಂಗುಡೆಯಿಂದ ಮಾಡುವಂಥದ್ದು, ಸೂಪರ್ ಆಗಿರ್ತದೆ. ಅದರ ನಂತರ ತವಾ ಫ್ರೈಗೆ ನಾನು ಮಸಾಲೆಯನ್ನು ಏನೇನು ಹಾಕಬೇಕು ಅಂತೇಳಿ ಹೇಳಿದ್ದೇನೆ. ಅದರ ನಂತರ ಈಗ ಬೂತಾಯಿಗೆ, ಇದು ಹೆಚ್ಚಾಗಿ ನಮ್ಮಲ್ಲಿ ಮಸಾಲೆ ನಾವು ಅರ್ದಿಟ್ಕೊಂಡಿರ್ತೇವೆ ಆಲ್ರೆಡಿ. ಇದಕ್ಕೆ ಅಕ್ಕಿಯನ್ನು, ಮೆಣಸು ಅಂತೇಳಿ ಹೇಳಿದ್ರೆ ಹುರಿಯದ ಒಣಮೆಣಸು, ಅದರ ನಂತರ ಇಂಗು, ಮತ್ತು ಒಂದು ಸ್ವಲ್ಪ ಉಪ್ಪು. ಸೊ ಈ ಒಂದು 4 ನಾವು ಸೇರಿಸ್ಕೊಂಡು ಆ ಮಸಾಲೆನ ಮಾಡಿರ್ತೇವೆ. ಇದು ವೆಜ್ಜಿಗಾಗಲಿ ಅಥವಾ ನಾನ್ ವೆಜ್ ಅಂತೇಳಿ ಹೇಳಿದ್ರೆ ಮೀನನ್ನು. ಸೊ ನಾವು ಏನನ್ನು ಮಾಡ್ತೇವೆ ಅದಕ್ಕೆ ಈ ಒಂದು ಮಸಾಲೆಯನ್ನು ಹಾಕುವಂಥದ್ದು. ಇದಕ್ಕೆ ಎಲ್ಲ ಕೂಡ ಇರ್ತದೆ, ಉಪ್ಪು, ಹುಳಿ, ಖಾರ ಪ್ರತಿಯೊಂದು ಇದರಲ್ಲಿ ಇದ್ದಿರ್ತದೆ. ಸೊ ಅದನ್ನೇ ನಾನು ಈ ಒಂದು ಬೂತಾಯಿಗೆ ಆ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ. ಸೊ ಇಲ್ಲಿ ನೀವು ನೋಡ್ಬೋದು ಬೂತಾಯಿಯ ಮಸಾಲೆ, ಅದೇ ರೀತಿ ಸೌಂದಳ ಅಥವಾ ಅಡವ್ ಅಂತೇಳಿ ಹೇಳ್ತೇವೆ, ಅದರ ತವಾ ಫ್ರೈಗೆ ರೆಡಿಯಾಗಿದೆ. ಅದೇ ರೀತಿ ಕೊಂಕಣಿಗರ ಬಂಗುಡೆ ಗಸಿ ಕೂಡ ತಯಾರಾಗಿದೆ. ಈಗ ಪಾಪ ಅಂತೇಳಿ ಹೇಳಿ ಕಾಣ್ತದೆ ವೆಜ್ ತಿನ್ನುವವರಿಗೆ, ಅವರಿಗೂ ಕೂಡ ಏನಾದರೂ ಮಾಡೋಣ ಅಂತೇಳಿ ಹೇಳಿ ಒಳ್ಳೆ ಖಡಕ್ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಹಾಕಿ ಅದಕ್ಕೆ ಒಣಮೆಣಸನ್ನು ಹಾಕಿ ಒಂದಷ್ಟು ಟೊಮೆಟೊವನ್ನು ಅಂತೇಳಿ ಹೇಳಿದ್ರೆ ಒಂದು ಸಣ್ಣ ಟೊಮೆಟೊವನ್ನು ಹಾಕಿ ಅದಕ್ಕೆ ತೊಂಡೆಕಾಯಿನ ಚೆನ್ನ ಮಾಡಿ ಗುಜ್ಜಿ ಅದರ ಮೇಲೆ ಹಾಕುವಂಥದ್ದು. ಅದು ಚೆನ್ನ ಮಾಡಿ ಆ ತೊಂಡೆಕಾಯಿ ಎಲ್ಲವನ್ನು ಎಳ್ಕೊಂಡು ಸೂಪರ್ ಆಗ್ತದೆ ಅದು ಬಾಯ್ಲ್ಡ್ ರೈಸ್ ಊಟ ಮಾಡುವಾಗ. ಸೊ ವೆಜ್ಜಿಗೆ ಇದು ಕೂಡ ಒಳ್ಳೆಯದೇ. ಅದಾದಮೇಲೆ ಹಪ್ಪಳವನ್ನು ಕೂಡ ಕಾಯಿಸ್ಕೊಂಡಿದ್ದೇನೆ. ಸೊ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ನ ಬರಗಾಲ ಇರುವಾಗ ಅಥವಾ ಹಿತಮಿತವಾಗಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಮೀನನ್ನು ಮಾಡಿದಾಗ ನನಗೆ 2 ಐಟಮ್ಸನ್ನು ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಕೆಲವರು ವೆಜ್ ತಿನ್ನುವವರೇ, ಬಟ್ ಮೀನನ್ನು ಕೆಲವೊಮ್ಮೆ ತಿನ್ನಬೇಕು ಅಂತೇಳಿ ಹೇಳಿ ಅನ್ನಿಸಿದಾಗ 2 ನನಗೆ ಮಾಡಲೇಬೇಕಾಗ್ತದೆ. ಸೊ ಇವತ್ತು ಒಟ್ಟಾರೆ ಅದು ಇದು ಅಂತೇಳಿ ಹೇಳಿ ಸುಮಾರು ಒಂದು 5-6 ಐಟಮ್ಸ್ ಆಗಿದೆ. ಬೆಳಿಗ್ಗೆ 10 ಗಂಟೆಗೆ ಅಡುಗೆ ಕೋಣೆಗೆ ಬಂದವಳು 12-12:30 ಆಯಿತು ಹೊರಗೆ ಬರಬೇಕಾದ್ರೆ. ಯಾಕಂತೇಳಿ ಹೇಳಿದ್ರೆ ಒಂದೊಂದೇ ಅಡುಗೆಯನ್ನು ಆರಾಮವಾಗಿ ಮಾಡ್ತಾ ಇದ್ದೆ. ಇನ್ನು ಸದ್ಯಕ್ಕೆ ತೊಂಡೆಕಾಯಿ 1-2 ತಿಂಗಳು ತರಲಿಕ್ಕಿಲ್ಲ. ಯಾಕಂತೇಳಿ ಹೇಳಿದ್ರೆ ಯುಗಾದಿಗೆ ಸ್ಟಾರ್ಟ್ ಮಾಡಿದ್ದು ತೊಂಡೆಕಾಯಿಯ ಪದಾರ್ಥ ಉದ್ದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದೇನೆ ನಾನು. ಸೊ ಇವತ್ತಿಗೆ ದೇವರ ದಯದಿಂದ ತೊಂಡೆಕಾಯಿ ಎಲ್ಲ ಮುಗೀತು. ಸೊ ಇದಕ್ಕೆ ನಾವು ಹೇಳ್ತೇವೆ ತೆಂಡ್ಲೆ ತಳಸನ್ ಅಂತೇಳಿ ಹೇಳಿ. ಸೊ ಈಗ ಬನ್ನಿ ಮೀನಿನ ಒಂದು ತವಾ ಫ್ರೈಯನ್ನು ಮಾಡೋಣ. ಹಾಕಿಟ್ಟಂತಹ ಮಸಾಲೆ ಸೂಪರಾಗಿ ಎಳ್ಕೊಂಡಿದೆ. ಇದನ್ನು ನಾನು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಚಟ್ಟೆ ಮೀನು ಆದಂಥ ಕಾರಣ ಆರಾಮದಲ್ಲಿ ಒಂದು ಲೋ ಫ್ಲೇಮಲ್ಲಿ ಇಟ್ಟರೆ ಅದರಷ್ಟಕ್ಕೆ ಚೆನ್ನಾಗಿ ಹುರಿದುಕೊಂಡು ಬರ್ತದೆ. ಸೊ ಇದನ್ನು ನಾವು ಮಾಡುವಂಥದ್ದು ತುಂಬ ಕಡಿಮೆ. ನಾವು ಕೊಂಕಣಿಗರು ಹೇಗಪ್ಪ ಅಂತೇಳಿ ಹೇಳಿದ್ರೆ ಹೆಚ್ಚಾಗಿ ಡೀಪ್ ಫ್ರೈಯನ್ನೇ ಮಾಡುವಂಥದ್ದು, ಇದನ್ನೆಲ್ಲ ಮಾಡೋದಿಲ್ಲ. ಬಟ್ ಇವತ್ತು ಅಕ್ಕ ನಂತರ ಕೇಳುವಾಗ ಅವಳು ಹೇಳಿದ್ಲಲ್ಲ ಇದನ್ನು ಕೂಡ ಮಾಡ್ಬೋದು ಚೆನ್ನಾಗಾಗ್ತದೆ ಅಂತೇಳಿ ಹೇಳಿ, ಸೊ ಇದನ್ನು ಒಂದು ಟ್ರೈ ಮಾಡ್ತಾ ಇದ್ದೇನೆ. ಮಗ ಕೂಡ ಮನೇಲಿ ಇದ್ದಾನೆ. ಸೊ ಸ್ವಲ್ಪ ವೆರೈಟಿ ಮಾಡೋಣ ಅಂತೇಳಿ ಹೇಳಿ ಸೊ ತವಾದಲ್ಲಿ ಎಣ್ಣೆನ ಹಾಕ್ಕೊಂಡು ನಿತ್ಯದ ನಮ್ಮ ದೋಸೆ ತೆಗಿಲಿಕ್ಕೆ ಹಾಕುವಾಗ ಹಾಕಿದಂತಹ ಎಣ್ಣೆ ಅಲ್ಲ, ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಎಣ್ಣೆನ. ಅದರ ಮೇಲೆ ಕರಿಬೇವಿನ ಒಂದು ದಳಗಳನ್ನು ಉದುರಿಸಿಕೊಂಡು ಈ ಮೀನನ್ನು ಹಾಕುವಂಥದ್ದು ಮತ್ತು ಸಿಮ್ಮಲ್ಲಿ ಇಡುವಂಥದ್ದು. ಸೊ ಸೈಡ್ ಬೈ ಸೈಡ್ ಮೀನನ್ನು ಕಾಯಿಸೋಕ್ಕಿಂತ ಮೊದಲು ಹಪ್ಪಳವನ್ನು ಕಾಯಿಸ್ತಾ ಇದ್ದೇನೆ ವೆಜ್ಜಿನವರಿಗಾಗಿ. ಅದರ ನಂತರ ಮೀನು ಒಂದೊಂದಾಗಿ ಬೂತಾಯಿ ಬೊಂಬಾಯಿ ರವೆಯಲ್ಲಿ ಅದ್ದಿ ಈ ಫ್ರೈ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ. ಸೊ ಇಂತಹ ಒಂದು ಅಡುಗೆಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಯಾವಾಗಲಾದರೂ ನಮಗೆ ರಜೆ ಇದ್ದಾಗ, ಅದೇ ರೀತಿ ಒಳ್ಳೆಯ ಮೀನುಗಳು ಸಿಕ್ಕಿದಾಗ, ಅದೇ ರೀತಿ ಮಗ ಮನೆಯಲ್ಲಿದ್ದಾಗ ಮಾತ್ರ. ಯಾಕಂತೇಳಿ ಹೇಳಿ ಇಲ್ದಿದ್ರೆ ಇರುವುದು 3, ಅದರಲ್ಲಿ 2 ವೆಜ್ ತಿನ್ನುವುದಂತೇಳಿ ಹೇಳಿ, ಆದರೆ ಒಬ್ಬರಿಗಾಗಿ ಇದನ್ನು ಮಾಡೋದು ಬೇಡ ಅಂತೇಳಿ ಹೇಳಿ ಕಾಣಿಸ್ತದೆ. ಸೊ ಒಂದಿಷ್ಟು ಜನ ತಿನ್ನುವವರಿದ್ದಾಗ ಮಾತ್ರ ಇಂತಹ ಒಂದು ಅಡುಗೆಗಳನ್ನು ಮಾಡುವ ಅಂತೇಳಿ ಹೇಳಿ ಕಾಣಿಸುವಂಥದ್ದು. ಸೊ ಪರಿಮಳ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಈ ಫ್ರೈ ಆದ ಹಾಗೆ ಫಸ್ಟ್ ಒಂದು ತುಂಡನ್ನು ಟೇಸ್ಟ್ ಮಾಡಿ ಅಕ್ಕನಿಗೆ ಫೋನ್ ಮಾಡಿದೆ. ಅದ್ಭುತವಾಗಿತ್ತು ಅವಳು ಹೇಳಿದಂಥ ರೆಸಿಪಿ. ಸೊ ನಿಮಗೆ ಹೇಳಿದ್ದೇನಲ್ಲ ನಾನು ಹೇಗೆ ಮಾಡೋದು ಅಂತೇಳಿ ಹೇಳಿ, ಎಲ್ಲ ಮಾತುಗಳನ್ನು ಆಡ್ತಾ ನಾನು ಹೇಳಿರಬಹುದು ಯಾವ ರೀತಿ ಅಡವಿನ ಒಂದು ತವಾ ಫ್ರೈಯನ್ನು ಮಾಡ್ಬೋದು ಅಂತೇಳಿ ಹೇಳಿ. ಸೊ ವೆಜ್ಜಿನವರ ಒಂದು ಅಡುಗೆ ನೋಡುವಾಗ ಅಯ್ಯೋ ಪಾಪ ಅಂತೇಳಿ ಹೇಳಿ ಕಾಣಿಸ್ತಾ ಇದೆ ಅಲ್ಲ. ಬಾಕಿ ದಿನ ನಮಗಿದೆ, ಬಟ್ ಕೆಲವರು ತಿನ್ನೋದಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಮೀನು ಫ್ರೈ ಎಲ್ಲ ರೆಡಿ ಆಗಿದೆ. ಇದೀಗ ಇದನ್ನು ಬಟ್ಟಲಿಗೆ ಇಳಿಸುವಂತಹ ಸಮಯ. ಬಟ್ಟಲಿನಲ್ಲಿ ಇಳಿಸ್ತಾ ಇರಬೇಕಾದ್ರೆ
ಬಾಯಿಂದ ನೀರು ಕೂಡ ಇಳಿಲಿಕ್ಕೆ ಆರಂಭವಾಗ್ತಾ ಇದೆ. ಯಾಕಂತೇಳಿ ಹೇಳಿದ್ರೆ ಅದ್ಭುತವಾದಂತಹ ಪರಿಮಳ, ಅದೇ ರೀತಿ ಬಹಳಷ್ಟು ಒಂದು ಆಸೆಯಿಂದ ಒಳ್ಳೆಯದಾಗಿ ಒಂದು ಅಡುಗೆನ ಮಾಡಬೇಕು ಅಂತೇಳಿ ಹೇಳಿ ಸುಮಾರು 10 ಗಂಟೆಗೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಮೀನು ತರೋದು, ಕಟ್ ಮಾಡೋದು, ಅದಕ್ಕೆ ಮಸಾಲೆ ಹಾಕೋದು ಅಂತೇಳಿ ಹೇಳಿ ಅಂತೂ ಇಂತೂ ಈ ಒಂದು ಮೀನಿನ ಒಂದು ಪದಾರ್ಥದ ಎಲ್ಲ ವಿಚಾರಗಳು ಮುಗಿದಿದೆ. ಬೂತಾಯಿ ಸೇರ್ತಾ ಇದೆ ಬಟ್ಟಲಿಗೆ, ಅದೇ ರೀತಿ ಪದಾರ್ಥವು ಹಾಕಿದೆ. ಇಲ್ಲಿಗೆ ಅದ್ಭುತವಾದಂತಹ ಮೀನಿನ ಊಟ ರೆಡಿ ಆಗಿದೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ವಿಡಿಯೋವನ್ನು ನೋಡಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. सो राजा लिपियावा गशी तशीची कस्तुरी पडव्याचे डीप फ्राय आणि सौंदळ्याचे तवा ಫ್ರೈ ಪೂರ ರೆಡಿ ಜಲ್ಲ. ಸೊ ಅಥವಾ ಜವಣ ಬೈಸ್ತಸ್ ಅಂತೇಳಿ ಹೇಳ್ತಾ ನಮ್ಮ ಕೊಂಕಣಿಯಲ್ಲಿ ಎಲ್ಲರಿಗೂ ಕೂಡ ನಮಸ್ತೆ. ಮುಂದಿನ ದಿನಗಳಲ್ಲಿ ಯಾವಾಗ ರಜೆ ಸಿಗ್ತದ ಆ ದಿನ ನಮ್ಮ ಮನೆಯಲ್ಲಿ ಮಾಡಿದಂಥ ಸ್ಪೆಷಲನ್ನು ಪೋಸ್ಟ್ ಮಾಡ್ತಾ ಇರ್ತೇನೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ತೆ. ಬಾಯ್ ಬಾಯ್. ದೇವ್ ಬರೇ ಕೋರ್.